ನಮಸ್ಕಾರ ವೀಕ್ಷಕರೇ, ಗೇಮ್ ಚೇಂಜರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ, ಗೇಮ್ ಚೇಂಜರ್ ಕಾರ್ಯಕ್ರಮದ ಮುಖೇನ ನಾವು ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥ ವ್ಯಕ್ತಿಗಳನ್ನು ನಿಮಗೆ ಪರಿಚಯ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಗೇಮ್ ಚೇಂಜರ್ನ ಅತಿಥಿ ವಿಶೇಷದಲ್ಲಿ ವಿಶೇಷವಾಗಿರುವಂಥ ಒಬ್ಬ ವ್ಯಕ್ತಿ. ಯಾಕೆ ಅಂತ ಅಂದರೆ ಇವರು ಎಂಜಿನಿಯರ್, ಇದರ ಜೊತೆಗೆ ರಿಯಲ್ ಎಸ್ಟೇಟ್ ಉದ್ಯಮಿ ಕೂಡ ಹೌದು. ಆದರೆ ಇವರ ಹವ್ಯಾಸ ಏನಪ್ಪ ಅಂತ ಗೊತ್ತಾದಾಗ ನಮಗೆ ಆಶ್ಚರ್ಯ ಆಗ್ಬಿಡ್ತು. ಇವರು ನೈಟ್ ಡ್ರೈವಿಂಗ್ ಹೋಗ್ತಾರೆ ಬೈಕ್ ತಗೊಂಡು. ಆ ಸಂದರ್ಭದಲ್ಲಿ ಬೀದಿಯ ಅಕ್ಕಪಕ್ಕ ಕೆಲವೊಂದಿಷ್ಟು ಜನ ಮಲಗಿರ್ತಾರಲ್ಲ, ಅಂಥವರನ್ನು ನೋಡಿ ಇವರು ಅಲ್ಲಿ ಬೈಕ್ ನಿಲ್ಲಿಸಿ ಅವರಿಗೆ ಸಹಾಯವನ್ನು ಮಾಡ್ತಾರಂತೆ. ಅಂದರೆ ಸುಮ್ಮನೆ ಅಲ್ಲ, ಪ್ರತಿಯೊಬ್ಬರಿಗೂ ಈ ಮನಸ್ಥಿತಿ ಬರೋದಿಲ್ಲ. ಬಡ ಜನರಿಗೆ ಸಹಾಯ ಮಾಡೋದೇ ಇವರ ಗುರಿ. ಇವರು ಸಿವಿಲ್ ಎಂಜಿನಿಯರ್. ಹಾಗಾಗಿ ಒಂದಿಷ್ಟು ಜನ ಮನೆಗಳನ್ನು ಕಟ್ಟಬೇಕು ಅಂತ ಆಸೆ ಪಟ್ಟಿರ್ತಾರೆ, ಜಾಗ ಚಿಕ್ಕದಿರುತ್ತೆ. ಆ ನಿಟ್ಟಿನಲ್ಲಿ ಅವರ ಬಜೆಟ್ಗೆ ತಕ್ಕಂತೆ ಪುಟ್ಟದಾಗಿ ಚೊಕ್ಕದಾಗಿ ಒಂದು ಮನೆ ಕಟ್ಟಿಕೊಡುವಂಥ ಗುಣ ಮತ್ತು ಅವರ ಬಳಿ ಅಷ್ಟೊಂದು ಹಣ ಇಲ್ಲ ಕೊಡೋದಕ್ಕೆ ಅಂತ ಅಂದರೂ ಕೂಡ ಓಕೆ ಅನ್ನುವಂಥ ಗುಣ ಈ ವ್ಯಕ್ತಿಯಲ್ಲಿ, ನಮ್ಮ ಅತಿಥಿಯಲ್ಲಿದೆ. ಹಾಗಾಗಿನೇ ಇವತ್ತು ನಿಮಗೆ ಅವರನ್ನು ಪರಿಚಯ ಮಾಡಿಕೊಡುವಂಥ ಕೆಲಸವನ್ನು ನಿಮ್ಮ ಗ್ಯಾರಂಟಿ ನ್ಯೂಸ್ ಈ ಗೇಮ್ ಚೇಂಜರ್ ಕಾರ್ಯಕ್ರಮದ ಮುಖೇನ ಮಾಡ್ತಾ ಇದೆ. ಸೊ ಅವರು ಬೇರೆ ಯಾರೂ ಅಲ್ಲ, ಚಿಕ್ಕೋಡಿಯಲ್ಲಿರುವಂಥ ರಿಯಲ್ ಎಸ್ಟೇಟ್ ಉದ್ಯಮಿ ಕರಣ್ ಸಿಂಗ್ ಹವಾಲ್ದಾರ್. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಖುಷಿ ಆಯಿತು ನಿಮ್ಮ ಬಗ್ಗೆ ಕೇಳಿ. ಒಂದು ಕಡೆ ನೀವು ಎಂಜಿನಿಯರ್ ಇದ್ದೀರಿ, ಮತ್ತೊಂದು ಕಡೆ ರಿಯಲ್ ಎಸ್ಟೇಟ್ ಉದ್ಯಮಿ ಇದ್ದೀರಿ, ಇದರ ಜೊತೆಗೆ ಸಮಾಜ ಸೇವೆಯನ್ನು ಕೂಡ ಮಾಡ್ತೀರಿ. ಸೊ ನಾವು ಹಂತವಾಗಿ ಹೋಗೋಣ. ಸರ್, ನೀವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲಿ, ಏನು ಓದಿದ್ದೀರಿ? ನಿಪ್ಪಾಣಿನಲ್ಲಿ ಹುಟ್ಟಿದ್ದೆ. ಇಲ್ಲೇ 2001ನಲ್ಲಿ ನಾನು ಇದು ಕಂಪ್ಲೀಟ್ ಮಾಡಿದ್ದೆ, ನಂದು ಇಂಜಿನಿಯರಿಂಗ್ ಡಿಪ್ಲೊಮಾ ಇನ್ ಆರ್ಕಿಟೆಕ್ಚರ್ ಮಾಡಿದ್ದೀನಿ. ಮತ್ತು ಒಂದು 25 ಇಯರ್ಸ್ ಆದ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. 200+ ಬಿಲ್ಡಿಂಗ್ ಕಂಪ್ಲೀಟ್ ಮಾಡಿದ್ದೇನೆ ಚಿಕ್ಕೋಡಿನಲ್ಲಿ. ಸೊ ನಿಮ್ಮ ಬಾಲ್ಯ ಎಲ್ಲಿ, ಅಂದರೆ ನೀವು ಹುಟ್ಟಿದ್ದೆಲ್ಲ ನಿಪ್ಪಾಣಿ? ನಿಪ್ಪಾಣಿ ನಂದು ಕರ್ಮಭೂಮಿ ಇದೆ, ಚಿಕ್ಕೋಡಿ, ಕರ್ನಾಟಕ. ಎಸ್, ಚಿಕ್ಕೋಡಿ. ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ, ನಿಮ್ಮ ತಂದೆ ತಾಯಿಗಳ ಜೊತೆಗೆ? ತಂದೆ ತೀರ್ಕೊಂಡಾರ್ರಿ. ಮತ್ತು ನಾ, ಮಮ್ಮಿ ಮತ್ತು ಮಿಸ್ಸಸ್ ಮತ್ತು ಒಬ್ಬ ಹುಡುಗಿದಾನ 4th ಸ್ಟ್ಯಾಂಡರ್ಡ್ನಲ್ಲಿ ಕಲಿತಾನೆ. ಎಸ್. ಓಕೆ, ನೀವು ಸ್ಕೂಲ್ ಟೈಮ್ ಮುಗಿಸ್ತೀರಿ, ಹೈಸ್ಕೂಲ್ ಮುಗಿಸ್ತೀರಿ, ಕಾಲೇಜ್ PUC ಬರುತ್ತೆ. ಅದಾದ ನಂತರ ಎಂಜಿನಿಯರಿಂಗ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಅಂದರೆ ನಂದು ಪ್ಯಾಷನ್ ಇದೆ, ಅದ್ರ ಸಲುವಾಗಿ ನಾ ಇದು ಫೀಲ್ಡ್ನಲ್ಲಿ ಬಂದೆ. ಇಂಜಿನಿಯರಿಂಗ್ ಮಾಡೋದೇ ನಿಮ್ಮ ಪ್ಯಾಷನ್ ಅಂದರೆ ಒಂದು ಸ್ವಲ್ಪ ಕಮ್ಮಿ ಬಜೆಟ್ನಲ್ಲಿ ಮಂದಿಗೆ ಒಂದು ಸ್ವಲ್ಪ ಬಿಲ್ಡಿಂಗ್ ಕಟ್ಕೊಡೋದು ನನ್ನ ಮೊದಲಿನ ಥರ ಇದ್ದಿತ್ತು ರೀ ಅದು. ಓಕೆ, ಸೊ ಎಂಜಿನಿಯರಿಂಗ್ ಮಾಡಬೇಕು ಅಂತ ಅಂದಾಗ ನಿಮ್ಮ ತಂದೆ ತಾಯಿಗಳ ಸಪೋರ್ಟ್ ಹೆಂಗಿತ್ತು ನಿಮಗೆ? ತುಂಬ ಸಪೋರ್ಟ್ ಮಾಡಿರಿ ನನಗೆ. ಹೌದಾ? ಹೌದು. ಬೇಡ ಅಂತ ಅನ್ಲಿಲ್ವಾ? ಇಲ್ಲ ಹೊಟ್ಟೆ ಇಲ್ಲ. ಸೊ ಎಂಜಿನಿಯರಿಂಗ್ ಮುಗಿಸ್ತೀರಿ. ಎಂಜಿನಿಯರಿಂಗ್ ಮುಗಿಸೋದೆಲ್ಲ ತುಂಬ ಕಷ್ಟ ಅಂತೆ. ಸೊ ನೀವು ಮುಗಿಸಿದ್ದೀರಾ ಅಂತ ಅಂದರೆ ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಸ್ಟೂಡೆಂಟ್ ಅಂತ ಆಯಿತು. ಎಸ್, ಅಂದರೆ ಆ ಟೈಮ್ನಲ್ಲಿ ನಾ ಫಸ್ಟ್ ಕ್ಲಾಸ್ ಮಾಡಿ ಪಾಸ್ ಆಗಿದ್ದೆ ಆ ಟೈಮ್. ಓ, ಆ ಟೈಮಲ್ಲಿ 2001 ಪಾಸ್ಔಟ್ ನಿಮ್ಮದು. ಸೊ ಫಸ್ಟ್ ಕ್ಲಾಸು ಪಾಸ್ ಆಗಿದ್ದೀರಾ. ಸೊ ಬೆಸ್ಟ್ ಸ್ಟೂಡೆಂಟು ನಮ್ಮ ಎದುರುಗಡೆ ಇದ್ದಾರೆ, ಖುಷಿ ಆಗ್ತಾ ಇದೆ. ಸೊ ಇದೆಲ್ಲದರ ನಡುವೆ ನೀವು ಎಂಜಿನಿಯರಿಂಗ್ ಮುಗಿಸ್ತೀರಿ, ಅದಾದ ನಂತರ ಈ ಕೆಲಸಕ್ಕೆ ಅಲೆದಾಡಬೇಕು ಅನ್ನೋ ಪರಿಸ್ಥಿತಿ ಬರಲಿಲ್ವಾ ನಿಮಗೆ? ಸ್ವಲ್ಪ ತ್ರಾಸ ಆಯ್ತು ನನಗೆ ಮಾಡಲಿಕ್ಕೆ. ಆದ್ರೂ ಭೀ ಹಂಗೆ ಎಫರ್ಟ್ಸ್ ಮಾಡಿ ಇದು ಮಾಡಿದ್ದೀನಿ ರೀ. ಎಲ್ಲಿ ಫಸ್ಟ್ ನೀವು ಕೆಲಸಕ್ಕೆ ಸೇರಿದ್ದು? ನಾ ಆ್ಯಕ್ಚುಲಿ 5 ಇಯರ್ಸ್ ಕೊಲ್ಹಾಪುರ್ನಲ್ಲಿದ್ದೆ. ಒಬ್ಬರು ಆರ್ಕಿಟೆಕ್ಟ್ ಕಡೆ ಇದ್ದೆ, ಬೇನಾಡಿಕರ್ ಅಂತ, ಕೊಲ್ಹಾಪುರ್ನಲ್ಲಿ. ಅಲ್ಲಿ ಎಕ್ಸ್ಪೀರಿಯನ್ಸ್ ತೊಗೊಂಡು ಇಲ್ಲಿ ಚಿಕ್ಕೋಡಿನಲ್ಲಿ ನನ್ನ ಸ್ವಂತದ್ದು ಸ್ಟಾರ್ಟ್ ಮಾಡೀನಿ. ಕೊಲ್ಹಾಪುರದಲ್ಲಿ ಎಷ್ಟು ವರ್ಷ ಮಾಡಿದ್ರಿ? 4 to 5 ಇಯರ್ಸ್. 5 ಇಯರ್ಸ್ ಇದೆ ಕೊಲ್ಹಾಪುರ್ನಲ್ಲಿ. ಒಬ್ಬ ಆರ್ಕಿಟೆಕ್ಟ್ ಇದ್ದಾರೆ, ಅವ್ರ ಕಡೆ ಅಂದರೆ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೋಗಿದ್ದೆ ನಾನು. ಅಲ್ಲಿ ಎಕ್ಸ್ಪೀರಿಯನ್ಸ್ ತೊಗೊಂಡು ಇಲ್ಲಿ ನನ್ನ ಸ್ವಂತದ್ದು ಸ್ಟಾರ್ಟ್ ಮಾಡೀನಿ ರೀ ಚಿಕ್ಕೋಡಿ ಒಳಗೆ. ಸೊ ನೀವು ಶುರು ಮಾಡೋದಕ್ಕಿಂತ ಮುಂಚೆ ಸಾಕಷ್ಟು ಅಡಚಣೆಗಳು ಬರ್ತವೆ. ಏನೋ ಒಂದು ಉದ್ಯಮ ಆಗಿರ್ಬೋದು, ಏನೋ ಒಂದು ಬಿಸ್ನೆಸ್ ಆಗಿರ್ಬೋದು, ವೈಯಕ್ತಿಕವಾಗಿ ಏನೋ ಮಾಡಬೇಕು ಅಂತ ಅಂದರೆ ಅಡ್ಡಗಾಲ ಹಾಕೋರು ಇರ್ತಾರೆ, ಇನ್ನೇನೋ ಬಜೆಟ್ ಸಮಸ್ಯೆ ಆಗುತ್ತೆ. ಸೊ ನಿಮ್ಗೆ ಆ ಥರ ಏನಾದರೂ ಸಮಸ್ಯೆ ಆಯಿತಾ ಆರಂಭದಲ್ಲಿ? ಸ್ವಲ್ಪ ಆಯ್ತು ಸಮಸ್ಯೆ, ಲೇಕಿನ್ ನಾ ಅದ್ರ ಬಗ್ಗೆ ಹೆಚ್ಚು ವಿಚಾರ ಮಾಡಿಲ್ಲ. ನಂದು ಕೆಲಸ ಮಾಡ್ಕೋತ ಹೋದೆ. ನಾನು ಮಾಡಬೇಕು ಅನ್ನೋದಿತ್ತು ಡ್ರೀಮು. ಸೊ ಅದನ್ನು ಮಾಡಿದ್ದೀರಿ. ಸೊ ಅದಾದ ನಂತರ ಎಂಜಿನಿಯರಿಂಗ್ ಮುಗಿಸಿ ನೀವು ನಿಮ್ಮದೇ ಆದಂಥ ಉದ್ಯಮ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ತೀರಿ. ಸೊ ಅದಾದ ನಂತರ ನೀವು ರಿಯಲ್ ಎಸ್ಟೇಟ್ಗೂ ಕೂಡ ಕಾಲಿಡ್ತೀರಿ. ರಿಯಲ್ ಎಸ್ಟೇಟ್ ಅಂದರೆ ನಾನು ಕನ್ಸಲ್ಟಿಂಗ್ ಮಾಡ್ತೇನೆ, ಬಿಲ್ಡಿಂಗ್ ಪ್ಲ್ಯಾನಿಂಗ್, ಡಿಸೈನಿಂಗ್ ಪ್ಲಸ್ ಕಾಂಟ್ರಾಕ್ಟ್ಸ್ ತೊಗೊಂಡು ಮಂದಿದ್ದು ಕಟ್ಕೊಡ್ತೇನೆ, ಬೆಸ್ಟ್ ಕ್ವಾಲಿಟಿ ವರ್ಕ್ ಅಂತ. ಅದ್ರೊಳಗೆ ಏನು ಕ್ವಾಲಿಟಿ ಒಳಗೆ ಕಾಂಪ್ರಮೈಸ್ ಮಾಡೋಂಗಿಲ್ಲ. ಲೇಬರ್ಸ್ ಭೀ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ. ಓಕೆ, ನಿಮ್ಮ ಒಂದು ಸಂಸ್ಥೆಯಲ್ಲಿ ಅಥವಾ ನಿಮ್ಮ ಕೈ ಕೆಳಗಡೆ ಎಷ್ಟು ಜನ ಕೆಲಸ ಮಾಡ್ತಾರೆ ನಿಮ್ಮ ಜೊತೆಗೆ?
ಅರೌಂಡ್ ಇಂಡೈರೆಕ್ಟ್ಲಿ ಒಂದು 150 to 200 ಮಂದಿ ಸರ್ಸ್ ಇದ್ದಾರೆ ಮಾಡಿದ್ದಾರೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅಂದರೆ ಒಂದು ಬಿಲ್ಡಿಂಗಿಂದ ಒಂದು 20-25 ಮಂದಿ ಇರ್ತಾರೆ. ಎವ್ರೇಜ್ ಒಂದು ವರ್ಷಕ್ಕೆ ಒಂದು 20-25 ಸೈಟ್ಸ್ ಇರ್ತಾವೆ ನಂದು. ಡೈರೆಕ್ಟ್ ಇಂಡೈರೆಕ್ಟ್ಲಿ ಸೈಟ್ಸ್ ಒಂದು ವರ್ಷದಲ್ಲಿ ಹಾಂ ಎವ್ರಿ ಡೇ ಎವ್ರೇಜ್ ಅಷ್ಟು ಇರ್ತಾವೆ.